ಕಳೆದ 18ರಂದು ನನ್ನ ಮಗಳ ಹತ್ಯೆ ಆದ ನಂತರ ನಾನು ಬಹಳ ದುಃಖ ಸ್ಥಿತಿ ಒಳಗಿದ್ದೆ. ಆ ಒಂದು ದುಃಖ ನಮ್ಮ ಭಾಗದ ಶಾಸಕರು, ನಾನು ಇನ್ನೂ ಎಂಟ್ರೆನ್ಸ್ ಆಗಿದ್ದಿಲ್ಲ, ಅದಕ್ಕೆ ಮುಂಚೆಗೆ ಅವರು ಅಟೆಂಡ್ ಆಗಿದ್ರು. ಅವಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅವರು ಅಂತ್ಯಕ್ರಿಯೆ ಎಲ್ಲದಕ್ಕೂ ಭಾಗವಹಿಸಿದ್ರು. ಆಮೇಲೆ ಕೆಲವೊಂದು ಮುಖಂಡರು ಯಾರ್ಯಾರು ಈ ಇದಕ್ಕೆ ಸಾಂತ್ವನ ಹೇಳಕ್ಕೆ ಬಂದಿದ್ರು, ಅವರು ಕೂಡ ಏನಾಗಿದೆ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಂಡು ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ, ನಾನು ಇಂಥವ್ರೆ ಅಂಥವ್ರೆ ಅಂತ ಹೆಸರು ತೊಳಂಗಿಲ್ಲ, ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ, ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡಿ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು. ನನಗದು ಮಾಹಿತಿ ಕೊರತೆ ಇತ್ತು. ಏನು ಮಾಡತ್ತಾರ, ಏನೂ ಮಾಡವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಮತ್ತೆ ನನ್ನವರೇ ಆದ ನನಗೆ ಕೈ ಹಿಡಿದಿಲ್ಲ ಅಂತ ನನಗೆ ಬಹಳ ಭಯ ಆಗಿತ್ತು. ನನ್ನ ಪುಟ್ಟ ಯಾರು ನಿಂತಿಲ್ಲ ಅಂತೇಳಿ ಕೆಲವೊಂದು ಹಿರಿಯರು ನನ್ನ ಜೊತೆಗೆ ಬಂದು ಹೇಳಿ ಹೋಗ್ತಿದ್ರು, ಅದೇವಿ ಹೊಂಟೈತಿ ಅಂತೇಳಿ ಅವು ಯಾವ ಮೂಲದಿಂದ ಮಾಡ್ತಾ ಇರ್ತಿದ್ರು ಬಂದು ಹೇಳಿ ನನಗೆ ಹೋಗ್ತಿದ್ರು. ಫೋನ್ ಮುಖಾಂತರ ನಾನು ಮಾತಾಡಿದ ಬಗ್ಗೆ ಹೇಳಿದ್ದೀನಿ. ಕಾನೂನು ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅವ್ರಿಗೆ ಯಾವ ರೀತಿ ಈ ಫೀಡ್ಬ್ಯಾಕ್ ಕೊಡಬೇಕು, ಯಾವ ರೀತಿ ಫೀಡ್ಬ್ಯಾಕ್ ಅನ್ನ ಇಲ್ಲಿಂದ ಹೊತ್ತು ಈ ಹೋರಾಟ ಯಾವ ರೀತಿ ಹೋಗ್ತಾ ಇದೆ ಮತ್ತು ಹೋರಾಟದ ಬೇಡಿಕೆ ಏನಿದೆ, ಈ ಒಂದು ಏನ್ ಮಾಡ್ಬೇಕಂತೇಳಿ ಮುಂದಿನ ಸಲಹೆ ಕೂಡ ನಮ್ಮ ಮುಖಂಡರು ಕೊಟ್ಟಿದ್ದು. ನನಗೂ ಕೂಡ ವೈಯಕ್ತಿಕವಾಗಿ ನಾನು ಎಲ್ಲ ಹೋರಾಟ ಮಾಡಿ ಬಂದ್ ಮಾಡಿ ಮನವಿ ಕೊಟ್ಟು ನಮಗೂ ಕೂಡ ಸಾಂತ್ವನ ಹೇಳಿ ಹೋಗಿದ್ರು. ಬರೀ ಹೇಳುವಂಟಾರ ಇದೇನಾಕೈತೆ ಅನ್ನೋ ಭಯ ಬಹಳ ಕಾಡ್ತಾ ಇದ್ರು. ಆದರೆ ನಮ್ಮ ಸ್ಥಳೀಯ ಶಾಸಕರು ಮತ್ತೆ ಮಾಜಿ ಮಂತ್ರಿಗಳಾದ ಮಿಂಡಸ್ಕರಿ ಸಾಹೇಬರು, ಮಹೇಂದ್ರ ಸಿಂಗಿಯವರು ಮತ್ತೆ ಉಭಯ ಜಿಲ್ಲಾಧ್ಯಕ್ಷರು ಮತ್ತೆ ಅನೇಕ ಕಾಂಗ್ರೆಸ್ ಮುಖಂಡರು, ನಾನು ಯಾರ್ದು ಕೂಡ ಬಹಳಷ್ಟು ಹೆಸರು ತಗೊಂಡ್ರೆ ಬಹಳ ಸಮಯ ಹೋಗ್ತೈತಿ ಮತ್ತು ಅದ್ರ ಜೊತೆಗೆ ಈಗ ತಗೊಳ್ಳೋದು ಸಮಾಜ ಸಾಲ ಅಂತ ಅನ್ಕೊಂತೀನಿ. ಅದಕ್ಕೆ ಯಾರು ಕೂಡ ಅನ್ನತ ಭಾವಿಸಬಾರ್ದು. ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಜಿಲ್ಲಾದವರು, ಇದು ಅವ್ರಿಗೂ ಶಾಕ್ ಆಗಿ ನಮಗೆ ಹೆಂಗ ಸಾಂತ್ವನ ಹೇಳಬೇಕು, ಇದಕ್ಕೆ ಏನ್ ನಮ್ಮ ಮನೆಗೆ ಬಂದು ಹೆಂಗ್ ಮುಖ ತೋರಿಸ್ಬೇಕು ಅನ್ನೋ ಮನೋಭಾವನೆ ಅವ್ರಿಗೆ ಇರೋದ್ರಿಂದ ಕೆಲವೇ ಜನ ಅವರಿಗೆ ನಮಗೆ ಬಂದು ಮಾಹಿತಿ ಕೊಟ್ಟು ಈ ಒಂದು ತಮ್ಮ ಸ್ವಂತ ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಮಾಹಿತಿ ಕೊಟ್ಟು ಏನೇನು ಕಾನೂನು ಸಚಿವರಿಗೆ ಆಗಲಿ ಮುಖ್ಯಮಂತ್ರಿಗಳಿಗಾಗಲಿ ಇದಕ್ಕೆ ಮಾಹಿತಿಯನ್ನು ಕೊಟ್ಟು ಈ ಒಂದು ಆದೇಶಕ್ಕೆ ಅವರು ಬಹಳ ದುಡಿದಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಈ ಒಂದು ಆದೇಶ ಬಂದೈತಿ, ಈ ಎಲ್ಲ ಹೋರಾಟಗಾರರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ರೀತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ನಮಗೆ ಬಂದು ಈ ಪ್ರೊಟೆಸ್ಟ್ ಮಾಡಿ ಮತ್ತು ಮನವಿ ಕೊಟ್ಟು ತಹಸೀಲ್ದಾರ್ಗೆ, ಡಿಸಿಗೆ ಏನು ಆಮೇಲೆ ತಮ್ಮದೇ ಆದ ವ್ಯವಸ್ಥೆ ಒಳಗೆ ತಮ್ಮದೇ ಆದ ವಕೀಲರ ಸಂಘದ ಅಥವಾ ಮತ್ತೆ ತಮ್ಮದೇ ಸಮಾಜದ ಒಂದು ಮೀಟಿಂಗ್ ಅನ್ನು ಕರೆದು ಎಲ್ಲರೂ ಕೂಡ ಅದಕ್ಕೆ ಒಂದೊಂದು ಕಾಯ್ದೆ ಕಾನೂನು, ನನಗೆ ಅದು ಗೊತ್ತಿಲ್ಲ ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಏನು ಮತ್ತು ಇಂಥವೆಲ್ಲ ಲಾ ಒಳಗೆ ನನಗೇನು ಗೊತ್ತಿರಲಿಲ್ಲ. ಅವರೆಲ್ಲ ತಮ್ಮ ಇಚ್ಛಾ ಪ್ರಕಾರ ವ್ಯಕ್ತಪಡಿಸಿ ಅದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಒತ್ತಾಯ ತಗೊಂಡು ಬಂದು ನನ್ನ ಬೆನ್ನಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತು ಕಾನೂನು ಸಚಿವರೇ ನನ್ನ ಮನೆಗೆ ಬಂದು ಸಾಂತ್ವನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ನನ್ನ ಫೋನ್ ಮುಖಾಂತರ ಮಾತಾಡಿಸಿದ್ದಾರೆ. ಮತ್ತು ಅವರು ಕೂಡ ಈಗ ಈ ಕಡೆ ಹುಬ್ಬಳ್ಳಿ ಕಾರ್ಯಕ್ರಮ ಬಂದರೆ ನಾನು ಖಂಡಿತ ನಮ್ಮ ಮನೆಗೂ ಕೂಡ ನಾನು ಸಾಂತ್ವನ ಹೇಳಕ್ಕೆ ಬರ್ತೇನೆ ಅಂತ ಕೂಡ ಈಗ ತಾನೇ ಸಚಿವರು ಹೇಳಿದ್ರು. ಅದೇ ರೀತಿ ಅವರು ಕೂಡ ಮೊನ್ನೆ ಮಾಹಿತಿ ಬಂದಿದೆ, ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿ ಈಗ ಎಲ್ಲ ಅತಿ ಶೀಘ್ರವಾಗಿ ಕೆಲಸ ನಡೀತಾ ಇದೆ. ನಾನು ಮತ್ತೊಂದು ಕಾನೂನು ಸಚಿವರಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರಿದ್ದೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ರೆ ನನ್ನ ಕ್ಷಮೆ ಇರಬೇಕು. ಯಾರೂ ಕೂಡ ಅನ್ನತ ಭಾವಿಸಬಾರ್ದು. ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಬಗ್ಗೆ ಕೂಡ ನಾನು ಮಾತಾಡಿದ್ದೇನೆ ನಮ್ಮ ಮಾಹಿತಿ ಕೊರತೆದಿಂದ. ಆದರೆ ನಿನ್ನೆ ರಾತ್ರಿ ನಾನು 5ನೇ ದಿವಸ ನಿತ್ಯ ಕರ್ಮ ಮುಗಿದಿಂದ ಕೆಲವೊಂದು ಮೂಲದಿಂದ ಯಾರ್ದರ ಮನಸ್ಸಿಗೆ ಹರ್ಟ್ ಆಗಿದ್ರೆ
ಯಾರಿಗಾರ ಕೈಯದ ಅಂತ ಹೆಸರು ಹೇಳಿದ್ದೀನಿ. ಅವ್ರು ಯಾರೂ ಕೂಡ ಅನ್ಯತ ಭಾವಿಸಬಾರ್ದು. ಯಾರಿಗೂ ಕೂಡ ನಾನು ಆ ರೀತಿ ಮಾತಾಡಿದ್ದೆ. ನಾನು ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ. ದಯಮಾಡಿ ಕ್ಷಮೆ ಇರಲಿ. ಮತ್ತು ಇದ್ರ ಜೊತೆಗೆ ಈಗಾಗಲೇ ನಮ್ಮ ಹಿರಿಯರಾದ ಮೆಂಡೇಶ್ವರಿ ಸಾಹೇಬರು ಇನ್ನೊಂದು 2 ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಆ ಹೆಸರಲ್ಲೇನೆ ಒಂದು ಕಾಯ್ದೆ ಬರಬೇಕು ಸ್ಪೆಷಲ್ ಅಂತೇಳಿ, ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ಕಾಯ್ದೆ ಅಂತೇಳಿ. ಈಗ ಫಾಸ್ಟ್ಯಾಗ್ ಕೋರ್ಟ್ ಏನ್ ಮಾಡತ್ತೀರಿ, ಅದಕ್ಕೆ ನೇಹಾ ಹಿರೇಮಠ ಅನ್ನೋ ಹೆಸರು ಇಡಬೇಕಂತ ನಾನು ಬೇಡಿಕೆ ಇಡ್ತೀನಿ. ನನ್ನ ವೈಯಕ್ತಿಕವಾಗಿ ಅದು ಕಾನೂನಲ್ಲಿ ಏನಾರ ಇದ್ರೆ ಅದನ್ನು ತಾವು ನೇಹಾ ಹಿರೇಮಠ ಅನ್ನೋ ಕೋರ್ಟ್ ಸ್ಥಾಪನೆ ಮಾಡಬೇಕಂತ ನಾನು ಬೇಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಕಾಯ್ದೆ ಕೂಡ ಆಕಿನ ಹೆಸರಲ್ಲಿ ಆಗಬೇಕು. ಇಂಥ ವಿಕೃತ ಮನಸ್ಸದವರಿಗೆ ಯಾವುದೋ ರೀತಿಯಿಂದ ಮುಂದೆ ಬೆಳಿಬಾರ್ದು. ಅವ್ರಿಗೆ ಒಳ್ಳೆ ಕಾಯ್ದೆ ಬಂದ್ರೆ ಅವ್ರ ಹೆದರಿಕೆ ಹುಡ್ತೈತಿ. ಅದು ಮುಂದೂ ಕೂಡ ಭಯದಿಂದ ಯಾರು ಇಂಥ ಕೆಲಸ ಮಾಡಂಗಿಲ್ಲ ಅಂತೇಳಿ ನಾನು ತಮ್ಮಲ್ಲೇ ಕಳ್ಕಳಿಂದ ಪ್ರಾರ್ಥಿಸ್ತೀನಿ. ಅದು ತಾವು ಎಲ್ಲರೂ ಕ್ಯಾಬಿನೆಟ್ನಲ್ಲಿ ಮಾತಾಡಿ, ಎಲ್ಲ ಶಾಸಕರಿಗೆ ಮಾತಾಡಿ ಅದು ಒಂದು ಪ್ರಯೋಜನ ಇದ್ರೆ ಮಾಡಿಕೊಡ್ಬೇಕಂತ ಕೇಳ್ತೀನಿ. ಮತ್ತೆ ಅದರ ಜೊತೆಗೆ ಅನೇಕ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲರೂ ಹೋರಾಟಗಾರರು ಎಲ್ಲರೂ ಕೂಡ ನನ್ನ ಬೆನ್ನಿಗೆ ನಿಂತು ಈ ಒಂದು ಸಿಐಡಿ ಕೊಡುವಂತ ಹೋರಾಟಕ್ಕೆ ಎಲ್ಲರೂ ಮಾಡ್ಯಾರ. ಮಾಧ್ಯಮದಿಂದ ಹಿಡ್ಕೊಂಡು ಹೋರಾಟಗಾರರಿಂದ ಜಾತ್ಯತೀತ, ಪಕ್ಷಾತೀತ, ವ್ಯಾಪಾರಸ್ಥರ ವರ್ಗದವರು, ಇಂಥ ಸಮಾಜದವ್ರು ಮಾಡಿಲ್ಲ ಅನ್ನಂಗಿಲ್ಲ. ಅನೇಕ ಮಠಾಧೀಶರು ಎಲ್ಲರೂ ನಿಂತಾರೆ, ಫೋನು ಮಾಡ್ಯಾರ ಸರ್ಕಾರಕ್ಕೂ. ಎಲ್ಲರೂ ಯಾರಿಗೆ ಮುಟ್ಟಿಸ್ಬೇಕು ಅವರು ಟಚ್ ಇದ್ದವ್ರಿಗೆ ಮಾತಾಡಿ ಮಾಡಿಸಿದ್ದಾರೆ. ಈ ಆದೇಶಕ್ಕೆ ಅವರು ಕೂಡ ಕಾರಣೀಭೂತರದಾರ. ಅವರಿಗೂ ಕೂಡ ನಾನು ಈ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀನಿ. ಇನ್ನು ಮುಂದಾದರೂ ಕೂಡ ಈ ಬಂದಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗಬೇಕು, ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತೆ ನಮಗೆಲ್ಲರಿಗೆ ನ್ಯಾಯ ಸಿಗಬೇಕು. ಮತ್ತೊಂದು ಪ್ರಕರಣ ಅಂತ ಮರುಕಳಿಸಲಾರ್ದಂಗ ಮತ್ತೊಬ್ಬರಿಗೆ ಯಾರಿಗೂ ಕೂಡ ಆ ರೀತಿ ಘಟನೆ ಆಗಬಾರ್ದಂಗ ಕಾಪಾಡಬೇಕು ಸರ್ಕಾರ ಅಂತೇಳಿ ನನ್ನೇ ಸರ್ಕಾರ ನಾವು ವಿನಂತಿ ಮಾಡ್ತೇನೆ. ನನ್ನ ಸರ್ಕಾರಕ್ಕೆ ಕಾನೂನು ಸಚಿವರು ಬಹಳ ಸೀನಿಯರ್ ಅದಾರ, ನಮ್ಮ ಪಕ್ಕದಲ್ಲಿ 84ರಾಗಿದ್ದು ನಾನು ಇಂಡಸ್ಟ್ರಿ ಸಾಹೇಬ್ರ ಶಿಕ್ಷಣೆ, ಅವ್ರ ವೋಟಿಂಗ್ ಸ್ಲಿಪ್ ಬರೀತಿದ್ದೆ, ಎಲ್ಲರಿಗೂ ಗೊತ್ತಿದೆ. ನಾನು ಎಲ್ಲ ಸಮಾಜದ ಜೊತೆ ಬೆರ್ತವ ಕಾನೂನು ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ನಿರ್ಭಯದಿಂದ ಕಾಲೇಜ್ಗೆ ಹೋಗ್ಬೇಕು ಎಲ್ಲ ಮಕ್ಕಳು. ಈಗ ಅವ್ರನ್ನೆಲ್ಲರನ್ನೂ ಸಂರಕ್ಷಣೆ ಮಾಡೋ ಕೆಲಸ ನಿಮ್ದಿದೆ. ಅದಕ್ಕೆ ಅವ್ರಿಗೆ ಧೈರ್ಯ ತುಂಬಿ ಕಾಲೇಜ್ಗೆ ನಿನ್ನೆ ಬಹಳ ಮಂದಿ ಪೇರೆಂಟ್ಸ್ ಫೋನ್ ಮಾಡಿದ್ರು, ನಮ್ಮ ಮಗಳನ್ನ ಅಡ್ಮಿಷನ್ ಮಾಡಕ್ ಭಯ ಆಗಿದೆ, ಅಡ್ಮಿಷನ್ ಮಾಡಿದ್ಲೇ ಬೇಡ ಅನ್ನೋ ಮನಸ್ಥಿತಿ ಒಳಗದೇವೆ ಅಂತಂದು ಆ ಭಯನ ದೂರ ಹೋಗುವಂಗ ಶೀಘ್ರವಾಗಿ ಎಜುಕೇಶನ್ ಸೊಸೈಟಿಗೆ ಏನ ಕಾನೂನು ತರ್ತೀರಿ, ಆದೇಶ ಮಾಡಿಸ್ತೀರಿ, ಅಥವಾ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಧೈರ್ಯ ತುಂಬ್ತೀರ, ಸ್ವಲ್ಪ ಎಲ್ಲ ಮಾಡಬೇಕಂತೇಳಿ ನಾನು ಎಲ್ಲ ಪರವಾಗಿ, ಎಲ್ಲ ತಾಯಂದ್ರ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ ನಾನು ಏನು ಹೋರಾಟ ಮಾಡಿದ್ರು ಎಲ್ಲ ಸ್ಟೂಡೆಂಟ್ ಪರವಾಗಿ ನಾನು ತಮಗೆ ಮನವಿ ಇಟ್ಟೀನಿ. ಅದನ್ನು ಒಂದು ತಾವು ನಡೆಸಿಕೊಡ್ಬೇಕಂತ ಕೇಳ್ತೀನಿ. ಮತ್ತು ತಾವೆಲ್ಲರೂ ಬಂದಿದ್ದಕ್ಕೆ ಇಷ್ಟೊಂದು ಇಮಿಡಿಯೇಟ್ಲಿ ಆದೇಶ ಮಾಡಿ ನಮಗೆಲ್ಲ ಸ್ಪಂದಿಸಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಇದೇ ರೀತಿ ಎಲ್ಲಾ ಪ್ರಕರಣದಲ್ಲಿ ಆಗ್ಲಿ ಅಂತ ನಾ ಬೇಡಿಕೆ ಇಡ್ತೇನೆ. ಒಂದು ತಾವು ಸಿಬಿಐ ಡಿಮ್ಯಾಂಡ್ ಮಾಡ್ತಾ ಇದ್ರಿ, ಅಂದ್ರೆ ಈಗ ಸಿಐಡಿ ಕೊಟ್ಟಿದ್ದಾರೆ, ಈಗ ನಿಮ್ಗೆ ಸಮಾಧಾನ ಆಗಿದೆಯಾ? ಅಂದ್ರೆ ಮತ್ತೂ ಏನಾದ್ರು ಸಿಬಿಐ ಆಗ್ರಹ ಮಾಡ್ತಾರೆ? ಈಗ ತಾನೇ ಸರ್ಕಾರ ಸ್ಪಂದಿಸಿ ಅದ್ರ ತಕ್ಕ ನಮಗೆಲ್ಲ ಕೊಡ್ತಾ ಇದ್ದಾರೆ. ಇದು ಈಗ ಸದ್ಯ ಪ್ರಾಥಮಿಕ ಹಂತದಾಗ ನಡೀಲಿ, ಇನ್ನೂ ಆಫೀಸರ್ ಹಸ್ತಾಂತರ ತಗೊಂಡಿಲ್ಲ, ಇವತ್ತು ತಗೋತಾರೆ ಅಂತ ಮಾಹಿತಿ ಬಂದಿದೆ. ಅದು ಬರ್ಲಿ, ಪಾಪ ಯಾರು ತನಿಖೆ ಮಾಡಲಿ, ಅವ್ರದ್ದು ಏನೈತಿ ಕೊಡ್ಲಿ ಅಂತ ನಾನು ಬೇಡಿಕೆ. ಪ್ರಾಥಮಿಕವಾಗಿ ಇನ್ನೊಂದು ವಿಷಯ ಹೇಳಕ್ ಬರ್ತೆ, ನಾನು ಪೊಲೀಸ್ ಇಲಾಖೆ ವೈಫಲ್ಯ ಆಗಿದ್ದಿ, ಪೊಲೀಸ್ ಇಲಾಖೆ ಏನೂ ಮಾಡ್ತಾ ಇಲ್ಲ ಅಂತ ನನಗೆ ಮಾಹಿತಿ ಇತ್ತು. ಕೆಲವೊಂದು ನಿನ್ನೆ ರಾತ್ರಿ ನಾ ಎಲ್ಲಾ ವಿವರಣವಾಗಿ ಗೃಹ ಇಲಾಖೆ ನನಗೆ ಆಯುಕ್ತರ ಬಗ್ಗೆ ಆಗಲಿ ಮತ್ತೆ ಎಲ್ಲ ಕೂಡ ನಾನು ಹೇಳ್ತಾ ಇದ್ದೆ. ನಾನು ಯಾರು ಕೂಡ ಅವ್ರು ಬರಲಿಲ್ಲ, ಅವರು ಇಲ್ಲಿ ಬರಕ್ಕೂ ಕೂಡ ನೀವು ದುಃಖದಾಗಿರ್ತೀರಿ, ಅದಕ್ಕೆ ಬಂದಿಲ್ಲ ಅಂತೇಳಿ ಕೆಲವೊಂದು ಮಾಹಿತಿ ಹೇಳಿದ್ರು. ಅದಕ್ಕೆ ಬಂದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಆದ್ರೆ ಏನೇನು ಕೆಲಸ ಮಾಡೇವೆ ಅಂತ ನಾನು ನಿನ್ನೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ತಗೊಂಡೆ. ಅವಾಗ ನನಗನ್ನಿಸ್ತು ಇದು ನಿಷ್ಪಕ್ಷವಾಗಿ ಎಲ್ಲರಿಗೂ ದುಃಖ ಆಗೈತಿ. ನಾನು ಮಾನವೀಯತೆಯಿಂದ ನಾವು ಮಾಡತ್ತೀವಿ, ಸರ್ಕಾರ ಆದೇಶ ನಮಗೆ ಯಾವುದೂ ಸಂಬಂಧ ಇಲ್ಲ. ಆದ್ರೆ ನಾವು ಈ ಡ್ಯೂಟಿಗೆ ಅದೇವಂದ್ರೆ ನಿಮ್ಮ ಮಗಳಲ್ಲ ನಮ್ಮ ಮಗಳ, ಏನು ಈ ಹೋರಾಟಗಾರರು ಎಲ್ಲ ನೀವು ಏನು ತೋರ್ಸಾತಿರಲ್ಲ ಅದೇ ರೀತಿ ಅವರು ಕೂಡ ಮಾಡಿದಾರ. ಅದಕ್ಕೆ ನನಗೆ ಮಾಹಿತಿ ಕೊರತೆ ಇರೋದ್ರಿಂದ ನಾನು ದುಃಖದಾಗಿದ್ದಾಗಿಂದ ಅವ್ರಿಗೇನೋ ಒಂದು ಮಾತಾಡಿದ್ರು ಕೂಡ ನಾನು ಪೊಲೀಸ್ ಇಲಾಖೆಗೆ ಕೂಡ ಕ್ಷಮೆ ಕೇಳ್ತೀನಿ. ಅದ್ರ ಜೊತೆಗೆ ಆಯುಕ್ತರನ್ನ ನಾನು ಎಷ್ಟು ಹೇಳಿದ್ರು ಕಡಿಮೆ. ಮೇಡಮ್ ಬಹಳ
ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದೈತಿ. ನಾನು ಮಾಧ್ಯಮ ಮುಖಾಂತರ ಅವ್ರಿಗೂ ಕೂಡ ಕ್ಷಮೆ ಕೇಳ್ತೀನಿ. ಮತ್ತು ಶಾಸಕರು ಕೂಡ ಭಾಳ ವಿಶ್ವ ಪ್ರಯತ್ನ ಮಾಡಿ ಈ ಒಂದು ಇಷ್ಟೆಲ್ಲ ಆದೇಶ ಆಗಕ್ಕೆ ಈ ಮಿರ್ಡೇಶ್ವರಿ ಸಾಹೇಬರಾಯ್ತು, ಈ ಮಹೇಂದ್ರ ಸಿಂಗಿ ಸಾಹೇಬರಾಯ್ತು, ಜಕ್ಕಪ್ಪನವ್ರ ಸಾಹೇಬ್ರು ಅವತ್ತೇ ನನಗೆ ಸಾಂತ್ವನ ಅಂತ ಹಿಂಗೆ ಅನೇಕ ಎಲ್ಲರೂ ಕೂಡ ನನಗೆ ಮಾಡಿದ್ದಾರೆ. ಇವರೇ ಅವರೇ ಅಂತಲ್ಲ, ನಾನು ಒಬ್ಬನೇ ಆಗಿಬಿಟ್ಟೆ, ಟೆನ್ಷನ್ ಆಗಿದೆ. ಆದರೆ ನನ್ನ ಸರ್ಕಾರದ ನನ್ನ ಜೊತೆಗೆ ಅವತ್ತು ಎಲ್ಲರೂ ಕೂಡ ಯಾರು ಅಂತ್ಯಕ್ರಿಯೆಗೆ ಬಂದರು, ಪೋಸ್ಟ್ ಮಾರ್ಟಮ್ ಬಂದರು, ಎಲ್ಲರೂ ಬಂದರು. ಅದ ನಂತರ ನನಗೆ ಯಾರು ಹಿಂದೆ ನನಗೆ ಮುಖ ಕಾಣಲಾರ್ದಕ್ಕೆ, ಯಾಕೆ ನಾನು ಕಾಂಗ್ರೆಸ್ ಮುಖಂಡರು ಕಾಣವಲ್ರ ಅಂತ ಭಯ ಇತ್ತು. ಅದರಿಂದ ನಾನು ಹೇಳಿದೆ. ಬಟ್ ಅವ್ರು ಕಾಣದ ಕೈ ಕೆಲಸ ಮಾಡ್ತಾ ಅಂತಾರಲ್ಲ, ಈಗ ನನಗೆ ಬೆನ್ನಿಗೆ ಇವ್ರು ಕಾಣಲಾರ್ದಂಗೆ ಕೆಲಸ ಮಾಡಿ ಆದೇಶ ತಗೊಂಡು ಬಂದಿದ್ದಾರೆ. ಅದಕ್ಕೆ ನಾನೆಲ್ಲ ನಾಯಕರಿಗೆ ಈ ಆದೇಶ ಮಾಡಿಸಿದ್ದಕ್ಕೆ ಧನ್ಯವಾದ ಹೇಳಿ ನನಗೆ ಮತ್ತೆ ಕ್ಷಮೆ ಇರಲಿ ಅಂತ ನಾನು ಕೇಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.